ಪ್ರಮುಖ ಚಿಂತಕರ ಉಲ್ಲೇಖಗಳ ಬದುಕು, ಶಿಕ್ಷಣ ಮತ್ತು ಸಮಾಜದ ಬಗ್ಗೆ ಮೌಲ್ಯಯುತ ಮಾರ್ಗದರ್ಶನ ನೀಡುತ್ತವೆ. ಪ್ರಾರ್ಥಿಸುವ ತುಟಿಗಿಂತ ಸಹಾಯ ಮಾಡುವ ಕೈಗಳ ಮೇಲು ಎಂಬ ನಾಣ್ಣುಡಿಯಂತೆ, ಇತರರ ಸೇವೆಯಲ್ಲಿ ತನ್ನನ್ನು ಕಳೆದುಕೊಳ್ಳುವುದು ತನ್ನನ್ನು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗ ಎಂಬುದು ಈ ಸೇವಾ ಮನೋಭಾವವನ್ನು ಎತ್ತಿ ಹಿಡಿಯುತ್ತದೆ. ಇಂತಹ ಉಲ್ಲೇಖಗಳು ನೈತಿಕ ಮತ್ತು ಮೌಲ್ಯಾಧಾರಿತ ಜೀವನಕ್ಕೆ ಪ್ರೇರಣೆಯಾಗಿದೆ. ಅಂತಹ ಚಿಂತಕರ ಉಲ್ಲೇಖಗಳು ಇಲ್ಲಿವೆ. 1. ಸತ್ಯ, ಕರುಣೆ, ಸಹಿಷ್ಣುತೆ, ಕ್ಷಮೆ, ಸಮಗ್ರತೆ ಮತ್ತು ಪ್ರೀತಿ ಒಂದು ಧರ್ಮದ ಲಕ್ಷಣಗಳು. ಆಸಕ್ತಿದಾಯಕ ಆಲೋಚನೆಗಳನ್ನು ಯೋಚಿಸುವ ವ್ಯಕ್ತಿಯೇ ಅತ್ಯಂತ ಸಂತೋಷದಾಯಕ ವ್ಯಕ್ತಿ ಎಂದು ಹೇಳಬಹುದು. ಸಂತೋಷವು ಒಂದು ಚಿಟ್ಟೆಯಂತೆ. ಅದನ್ನು ಬೆನ್ನತ್ತಿ ಹೋದಾಗ ಅದು ಯಾವಾಗಲೂ ನಮ್ಮ ಹಿಡಿತವನ್ನು ಮೀರಿರುತ್ತದೆ. ಆದರೆ ನೀವು ಸದ್ದಿಲ್ಲದೆ ಕುಳಿತುಕೊಂಡರೆ ಅದು ನಿಮ್ಮ ಮೇಲೆಯೇ ಕುಳಿತುಕೊಳ್ಳುತ್ತದೆ. ಸಂತೋಷವು ಒಂದು ಸುಗಂಧ ದ್ರವ್ಯವಾಗಿದ್ದು ಅದನ್ನು ನಿಮ್ಮ ಮೇಲೆ ನೀವೇ ಹಾಕಿಕೊಳ್ಳಬೇಕು, ನೀವೇ ಸಂತೋಷ ಪಡಬೇಕು, ಇತರರ ಮೇಲೆ ಸುರಿಯಲು ಸಾಧ್ಯವಿಲ್ಲ. ಸಂತೋಷವು ಒಂದು ಅಭ್ಯಾಸ. ಅದನ್ನು ಯಾವಾಗಲೂ ಅನುಭವಿಸುತ್ತೀರಿ. ಅದನ್ನು ಬೆಳೆಸಿಕೊಳ್ಳಿ, ಉಳಿಸಿಕೊಳ್ಳಿ. ಎಲ್ಲ ಸಂತೋಷವು ಒಂದು ಧೈರ್ಯ ಮತ್ತು ನಿಮ್ಮ ಕೆಲಸದ ಮೇಲೆ ಅವಲಂಬಿತವಾಗಿರುತ್ತದೆ. ಅದನ್ನು ನೀವು ಸಂತೋಷಪಡಿ. ಸಂತೋಷದ ಜೀವನದ ರಹಸ್ಯಗಳನ್ನು ನೀವು ತಿಳಿದುಕೊಂಡಿರಿ. ಬೆಳಗ್ಗೆ ಎದ್ದ ತಕ್ಷಣ ಯಾವಾಗಲೂ ವ್ಯಾಯಾಮಗಳನ್ನು ಮಾಡಿ. ನೀವು ನೆಗೆಟಿವ್ ಥಿಂಕಿಂಗ್ ಮಾಡೋಕ್ಕೆ ಹೋಗಲೇಬೇಡಿ. ಯಾವಾಗಲೂ ಧನಾತ್ಮಕವಾಗಿ, ಸಕಾರಾತ್ಮಕವಾಗಿ ಚಿಂತನೆ ಮಾಡಿ. ನಾಳೆ ಮಾಡುವುದನ್ನು ಈಗಲೇ ಮಾಡಿ. ಬಿಡು ನಾಳೆ ಮಾಡೋಣ, ಇರಲಿ ಅದು ಅಂತಂತ ಪೆಂಡಿಂಗ್ ಇಡಬೇಡಿ. ನಾಳೆ ಮಾಡುವುದನ್ನು ಈಗಲೇ ಮಾಡಿ. ದಿನಾಲೂ ಪುಸ್ತಕಗಳನ್ನು ಓದಿ. ಅವು ನಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸುವ ದೀವಿಗೆಗಳು. ಯಾವಾಗಲೂ ನೀವು ಪುಸ್ತಕಗಳನ್ನು ಓದಬೇಕು, ಕೊಳ್ಳಬೇಕು. ಅವು ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕು. ಆವಾಗ ನಿಮ್ಮ ಜ್ಞಾನದ ಬಾಗಿಲು ತೆರೆದುಕೊಳ್ಳುತ್ತದೆ. ಮತ್ತು ಒಳ್ಳೆಯದನ್ನು ಕೇಳಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಮಾತನಾಡಿ. ಇತರರಿಗೆ ನಿಂದಿಸುವಂಥ ಮಾತುಗಳನ್ನು ಆಡಬೇಡಿ. ಇಂಥ ಒಂದು ಉಲ್ಲೇಖಗಳು ನಮ್ಮ